ಇವತ್ತು ನಾನಿಲ್ಲಿ ಯಾವ ಥರ ಈಸಿಯಾಗಿ ಸಾಫ್ಟಾಗಿರೋ ಪನ್ನೀರ್ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಹಾಲು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಇದು ಗಿಣ್ಣಲಾಗಿರೋದ್ರಿಂದ ಮೊದಲೇ ಹೊಡೆದಿದೆ. ಒಂಚೂರು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ವಿನಿಗರ್ ಹಾಕ್ಕೊತಾ ಇದ್ದೀನಿ. ನೀವು ಮಾಮೂಲಿ ಹಾಲು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ 1 ಕಾಫಿ ಗ್ಲಾಸ್ ಆಗೋಷ್ಟು ಹಾಕ್ಕೊಬೇಕಾಗುತ್ತೆ ವಿನಿಗರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇದು ಚೆನ್ನಾಗಿ ಕುದಿಯೋಕೆ ಬಿಟ್ಟೆ ವಿನಿಗರ್ ಹಾಕ್ಕೊಂಡು. ಅದು ಚೆನ್ನಾಗಿ ಹಾಲೆಲ್ಲ ಹುಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಈ ಥರ ತೆಳುವಾದ ಬಟ್ಟೆ ಹಾಕಿ ಅದರೊಳಗಡೆ ಹೊಡೆದಿರುವಂಥ ಹಾಲು ಹಾಕ್ಕೊಂಡು ಈ ಥರ ಚೆನ್ನಾಗಿ ನೀರೆಲ್ಲ ಆಚೆ ಹೋಗೋವರೆಗೂ ಇಟ್ಕೊಬೇಕು. ಮತ್ತು ಇನ್ನೊಂದು ಬಟ್ಲಲ್ಲಿ ಒಂದು ತಣ್ಣೀರು ಇಟ್ಕೊಂಡು ಅದರಲ್ಲಿ ಹಿಂಗೆ ಅದ್ದಿ ಇಟ್ಕೊಳೋದ್ರಿಂದ ಪನ್ನೀರ್ ಸ್ಮೆಲ್ ಬರೋಲ್ಲ ಮತ್ತು ಹಿಂಡೋಕ್ಕೂ ಬಿಸಿ ಆಗೋಲ್ಲ ಕೈಗೆ. ಮತ್ತು ಇನ್ನೊಂದು ಕಡೆ ಒಂದು ಪ್ಲೇಟ್ ಇಟ್ಕೊಂಡು ಅದರೊಳಗಡೆ ಮುಳುಗುವಂಥ ಇನ್ನೊಂದು ಪ್ಲೇಟ್ ಈ ಥರ ಇಟ್ಕೊಂಡು ಮತ್ತು ಚೆನ್ನಾಗಿ ಬಟ್ಟೆ ಸುತ್ತಕೊಂಡು ಟೈಟಾಗಿ ಆ ಪನ್ನೀರು ಈ ಥರ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಲೇಯರು ಬಟ್ಟೆ ಹಾಕಬೇಕು. ಚೆನ್ನಾಗಿ ನೀರು ಹೀರ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಬಟ್ಟೆ ಹಾಕೋದು. ಅದ್ರ ಮೇಲೆ ಈ ಥರ ಪ್ಲೇಟ್ ಇಟ್ಕೊಂಡು ಅದ್ರ ತೂಕಕ್ಕೆ ಈ ಥರ ಅಕ್ಕಿ ಬಾಕ್ಸ್ ಇಟ್ಕೊತಾ ಇದ್ದೀನಿ. ತೂಕ ಚೆನ್ನಾಗಿದ್ರೇ ಪನ್ನೀರ್ ಚೆನ್ನಾಗಾಗೋದು. ಸರಿ ಅಂತ ಅಂದ್ಬಿಟ್ಟು 8 ಅವರ್ಸ್ ಬಿಟ್ಟು ತೆಗೆದು ನೋಡಿದೆ. 8 ಅವರ್ಸ್ ಆದಮೇಲೆ ಸೂಪರಾಗಿರೋ ಪನ್ನೀರ್ ರೆಡಿಯಾಗಿ ಹೋಗಿತ್ತು. ಯಾವ ಥರ ಇತ್ತು ಅಂದರೆ ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಥರ ಇತ್ತು. ಆಚೆ ಎಲ್ಲ ತಿನ್ನೋ ಬದಲು ಈ ಥರ ಹಾಲು ಮಿಕ್ಕಿದ್ರೆ ಮನೇಲೇ ಪನ್ನೀರ್ ಮಾಡಿಕೊಂಡು ಮಕ್ಳಿಗೂ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ಬಾಯ್ ಆಲ್.